ಕಾಂಗ್ರೆಸ್ನ ಸಚಿವ ಸಂಪುಟ ಗುಂಡಾಗಳ ಗೂಡಾಗಿದೆ ಅಂತೇಳಿ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿರಿಯರನ್ನ ಪಕ್ಕಕ್ಕೆ ಸರಿಸಿ ಗುಂಡಾಗಳ ಸಂಪುಟವನ್ನು ರಚಿಸಿದ್ದಾರೆ, ಹೆಚ್ಚು ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ರಿಮಿನಲ್ಸ್ಗಳ ಸರ್ಕಾರ ಅಂತೇಳಿ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಫೋಟಕ ಹೇಳಿಕೆ ಇದು. ಈ ಸಂಪುಟ ಒಂದು ಕ್ರಿಮಿನಲ್ಸ್ ಸಂಪುಟ ಆಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಇದು. ಕಾಂಗ್ರೆಸ್ನ ಸಚಿವ ಸಂಪುಟ ಇದೆಯಲ್ಲ, ಗುಂಡಾಗಳ ಗೂಡಾಗಿದೆ ಇದು. ಹಿರಿಯರನ್ನ ಪಕ್ಕಕ್ಕೆ ಸರಿಸಿ ಕ್ರಿಮಿನಲ್ಸ್ಗಳು ಯಾರೆಲ್ಲ ಇದ್ದಾರೆ ಅಂಥವರಿಗೆ ಸಂಪುಟದಲ್ಲಿ ಚಾನ್ಸ್ ಕೊಡಲಾಗಿದೆ ಅಂತೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಪುಟದ ವಿಚಾರವಾಗಿ ಈ ರೀತಿಯ ಪದಗಳು ಅಥವಾ ಈ ರೀತಿಯ ಹೇಳಿಕೆಗಳು ಯತ್ನಾಳ್ ಅವರ ಬಾಯಿಂದನೇ ಬರಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಆದಿಯಾಗಿ ಎಲ್ಲರೂ ಒಂದು ಗುಂಡಾಗಳ ಗೂಡಾಗಿದೆ. ಆ ಪದಾಧಿಕಾರಿಗಳು ಗುಂಡಾಗಳು, ಸರ್ಕಾರದಲ್ಲಿ ಗುಂಡಾಗಳು ಮತ್ತು ಸೀನಿಯರ್ ಏನು ಲೀಡರ್ಸ್ ಇದ್ರು ಎಲ್ಲರಿಗೂ ಅಲಕ್ಷ್ಯ ಮಾಡಿ ಒಂದು ಹೊಸ ಗುಂಡಾ ರಾಜ್ಯವನ್ನು ಗುಂಡಾ ಸಚಿವ ಸಂಪುಟ ಅಂತ ಹೇಳಿಕ್ಕೆ ಏನು ಅಡ್ಡಿಯಿಲ್ಲ. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಸಹಿತ ಗುಂಡಾಗಳು ಈ ರೀತಿ ಒಂದು ಗುಂಡಾ ಸಂಸ್ಕೃತಿ ಇನ್ನು 2 ವರ್ಷ ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ವಾಡ್ರಾ ಅವರು ಕೂಡಿ ಮಾಡಿದಂಥ ಒಂದು ಅತ್ಯಂತ ಕೆಟ್ಟ ಈ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಅತ್ಯಂತ ಕೆಟ್ಟ ಸಚಿವ ಸಂಪುಟ ಅಂತ ಹೇಳ್ಬೋದು. ವಿಜಯನಂದ ಕಾಶ್ಯಪ್ನವರು ಕೂಡ ಕೊಟ್ಟಿದ್ದಾರೆ, ಅನೇಕ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆ ಟೈಪ್ ಎಲ್ಲ ಮಾಡಿದ್ರು ಅನ್ನೋದು. ಎಲ್ಲ ಕ್ರಿಮಿನಲ್ಸ್ಗಳಿಗೆ ಭಾಳ ಹೆಚ್ಚು ಪ್ರೋತ್ಸಾಹ ಕೊಟ್ಟಾರೆ. ಕಾರಣ ಏನಂದ್ರೆ ಕ್ರಿಮಿನಲ್ಸ್ಗಳ ಸರ್ಕಾರ ಅಂತ ಸಂದೇಶ ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಭ್ರಷ್ಟಾಚಾರ ಪ್ರಕರಣ, ಗುಂಡಾಗಿರಿ ಪ್ರಕರಣದಲ್ಲಿ ಇದ್ದವ್ರೆ ಎಲ್ಲ ಒಂದು ಗುಂಡಾಗಳ ಗೂಡಾಗಿದೆ. ಆ ಪದ